ಹಲೋ ನಮಸ್ತೆ, ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಯೂಟ್ಯೂಬ್ ಚಾನಲ್. ಸೊ ನಾನಿವಾಗ ಇನ್ನೊಂದು ಹಳೆಯ ದೇವಸ್ಥಾನದ ಹತ್ರ ಬಂದಿದ್ದೀನಿ, ಹೊನ್ನಾವರದಲ್ಲಿ. ಸೊ ಇದು ಬಂದು ಬಂಗಾರಮಕ್ಕಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಬನ್ನಿ ನೋಡೋಣ ಹೇಗಿದೆ ಅಂತ. ನೀವು ನೋಡ್ತಾ ಇರೋದು ಎಂಟ್ರನ್ಸು, ಮೇನ್ ರೋಡಿಂದ ಸ್ವಲ್ಪ ದೂರ ನಡ್ಕೊಂಬಂದ್ರೇ ಗೋಪುರ. ಇದು ದೇವಸ್ಥಾನದ ಗೋಪುರ ಮತ್ತು ಧ್ವಜಸ್ತಂಭ. ಆ್ಯಂಡ್ ಇದು ಸುತ್ತಮುತ್ತಲಿನ ಪ್ರದೇಶ. ಇದು ಬಂದು ಬಂಗಾರಮಕ್ಕಿ ಅಂತ. ಸೊ ಈ ದೇವಸ್ಥಾನ ಬಂದು ನೀವು ಹೊನ್ನಾವರದಿಂದ ಸುಮಾರು 30ರಿಂದ 35 ಕಿಲೋಮೀಟ್ರ್ ಅಂದಾಜಲ್ಲಿ ಇದೆ. ಸೊ ನಿಯರ್ ಟು ಗೇರುಸೊಪ್ಪ ಅಂತ ಒಂದು ಊರು, ನಿಯರ್ ಬೈ ಇದೆ ಈ ದೇವಸ್ಥಾನ. ಆ್ಯಂಡ್ ನಾನು ಟ್ರಾವೆಲ್ ಮಾಡಿದ್ದು ಗೌರ್ಮೆಂಟ್ ಬಸ್ಸಲ್ಲಿ, ಕರ್ನಾಟಕ ಸಾರಿಗೆಯಲ್ಲಿ. ಸೊ ಹಾಗಾಗಿ ಬಸ್ಸವನು ಸುಮಾರು 1-1.5 ಅವರ್ ತೊಗೊಂಡ ಹೊನ್ನಾವರದಿಂದ. ನೀವು ಬಸ್ ಅವ್ರಿಗೆ ಕೇಳಿದ್ರೆ ಹೇಳ್ತಾರೆ. ಆ್ಯಂಡ್ ಇದಿನ್ನೂ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ದೇವಸ್ಥಾನ. ಇಲ್ಲಿಂದ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಪಾದರಕ್ಷೆಗಳನ್ನ ಇಲ್ಲೇ ಬಿಡಬೇಕು ಎಂಟ್ರಿಯಲ್ಲೇ. ದೇವಸ್ಥಾನ ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ. ಇದು ದೇವಸ್ಥಾನದ ಎಂಟ್ರೆನ್ಸು. ಆ್ಯಂಡ್ ಲಾಸ್ಟ್ ಬಸ್ ಬಂದು ಇಲ್ಲಿ ಹೊನ್ನಾವರಕ್ಕೆ 5:15 ಲಾಸ್ಟ್ ಬಸ್ಸು. ಇದೆಲ್ಲ ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ. ಇಲ್ಲಿ ದೇವಸ್ಥಾನದ ಬ್ಯಾಂಕ್ ಮತ್ತು ಫೋನ್ ನಂಬರ್ ಡೀಟೇಲ್ಸ್ ಇದೆ. ಇದು ದೇವಸ್ಥಾನದ ಸೇವಾ ಡೀಟೇಲ್ಸು. ಆ್ಯಂಡ್ ಸೇವಾ ಕೌಂಟರ್ ಫೋನ್ ನಂಬರ್ ಇಲ್ಲಿದೆ. ಸೊ ಇದು ದೇವಸ್ಥಾನದ ಹೊರ ಪ್ರಾಂಗಣ. ಒಳಗಡೆ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಇಲ್ಲ, ಹಾಗಾಗಿ ಹೊರಗಡೆ ಮಾತ್ರ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ದೇವಸ್ಥಾನ ಬಂದು ಸುಮಾರು 400 ವರ್ಷಗಳ ಇತಿಹಾಸ ಇದೆ. ಅಂದರೆ ಇಲ್ಲಿ ಪಾಲನೆ ಮಾಡ್ತಾ ಇರ್ತಕ್ಕಂಥ ಒಂದು ರಾಣಿ ಚೆನ್ನಭೈರವಿ ದೇವಿ ಅನ್ನೋ ಒಂದು ರಾಣಿ, ಅವರಿಗೆ ಇಲ್ಲಿ ಈ ಸ್ವಾಮಿಯವ್ರ ದರ್ಶನ ಆಗುತ್ತೆ, ಅಂದರೆ ಸಿಗ್ತಾರೆ ಮೂರ್ತಿ. ಸೊ ಆ ಕಾಲದಿಂದ ಇದುವರೆಗೂ ಇಲ್ಲಿ ಪೂಜೆಗಳು ನಡ್ಕೊಂಡು ಬರ್ತಾಯಿದೆ. ಅದು ಒಂದು ವಿಶೇಷತೆ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ತೀರ್ಥ ಸ್ನಾನ ಮತ್ತು ದರ್ಶನ ಅಂತ 2 ವಿಶೇಷತೆ ಇದೆ. ತೀರ್ಥ ಸ್ನಾನ ಬಂದು ಬೆಳಗ್ಗೆ 4 ಗಂಟೆಗೆ ಇರುತ್ತೆ ಮತ್ತು ಸಂಜೆ 6 ಗಂಟೆಗೆ ಇರುತ್ತೆ. ಅಭಿಷೇಕ ಮಾಡಿರ್ತಕ್ಕಂಥ ನೀರನ್ನು ನಮ್ಮ ಮೈ ಮೇಲೆ ಹಾಕ್ತಾರೆ, ಅದು ತೀರ್ಥ ಸ್ನಾನ. ಮತ್ತು ದರ್ಶನ ಅಂದರೆ ನೀವು ಇಲ್ಲಿ ಬಂದು ಪ್ರಶ್ನೆಗಳನ್ನ ಕೇಳ್ಬೋದು. ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಏನಾದರೂ ಇದ್ದರೆ ಅದರಲ್ಲಿ ನಿಮಗೆ ಪರಿಹಾರ ಆಗುತ್ತೆ. ಆ 2 ವಿಶೇಷತೆ ಈ ದೇವಸ್ಥಾನದ್ದು. ಸೊ
ಸೊ ತೀರ್ಥ ಸ್ನಾನ ಇಲ್ಲಿ ತುಂಬ ಮುಖ್ಯವಾದದ್ದು. ಅಭಿಷೇಕ ಆಗಿರ್ತಕ್ಕಂಥ ನೀರನ್ನ ನಮ್ಮ ಮೈ ಮೇಲೆ ಇದು ಮಾಡ್ತಾರೆ. ಸೊ ಅದು ತೀರ್ಥ ಸ್ನಾನ. ಆ್ಯಂಡ್ ಇದು ಒಳಗಡೆ ಈ ಥರ ಇರುತ್ತೆ. ಒಳಗಡೆ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಎಲ್ಲ. ಆ್ಯಂಡ್ ಒಳಗಡೆ ದೇವರು ಈ ಥರ ಇರ್ತಾರೆ, ಆಂಜನೇಯ ಸ್ವಾಮಿ. ಸೊ ಒಳಗೆ ತೀರ್ಥ ಸ್ನಾನ ಮಾಡಿಸೋರು ಟೈಮ್ ನೋಡ್ಕೊಂಡು ಬಂದು. ಸೊ ತೀರ್ಥ ಸ್ನಾನ ಒಂದು ಇಲ್ಲೇ ನಡೆಯೋದು. ಇಲ್ಲಿ ನೀವೊಂದು ಪೈಪ್ ನೋಡ್ತಾ ಇದ್ದೀರಲ್ಲ, ಅಲ್ಲೇ. ಇದು ಬಂದು ದೇವಸ್ಥಾನದಿಂದ ಹೊರಗಡೆ ಇರುತ್ತೆ. ನಾನು ಇವಾಗ ದೇವಸ್ಥಾನದಿಂದ ಹೊರಗಡೆ ಬಂದೆ. ಸೊ ಇಲ್ಲಿ ತೀರ್ಥ ಸ್ನಾನ ನಡೆಯೋದು. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.